ನಮಸ್ಕಾರ ಮಾತೆರೆಲ್ಲ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಮೂಡುಬಿದ್ರೆಗೆ ಬಂದಿದ್ದೇನೆ. ಯಾಕೆಂದರೆ ಮೂಡುಬಿದ್ರೆಯಲ್ಲಿ ಆಳ್ವಾಸ್ ವಿರಾಸತ್ ಆಗ್ತಾ ಉಂಟು. ಬೇಜಾರು ಏನಂದರೆ ನಾನು ಫಸ್ಟ್ ಡೇ ಬರಬೇಕಿತ್ತು, ಬರಲಿಕ್ಕೆ ಆಗಲಿಲ್ಲ. ಅಟ್ಲೀಸ್ಟ್ ಮೊನ್ನೆ ಆದರೂ ಬಂದಿದ್ರೆ ಚೆಂದ ಆಗ್ತಿತ್ತು, ಲಾಸ್ಟ್ ಪ್ರೋಗ್ರಾಮ್ಸ್ ಇರ್ತಿತ್ತು. ಬಟ್ ಇವತ್ತು ಲಾಸ್ಟ್ ಪ್ರೋಗ್ರಾಮ್ಸ್ ಎಲ್ಲ ನಿನ್ನೆ ಲಾಸ್ಟ್. ನೋಡುವ ಇವತ್ತು ಏನೆಲ್ಲ ಇರ್ತಾರೆ ಅಂತ. ಪ್ರೋಗ್ರಾಮ್ಸ್ ಒಂದು ನಾನು ತೋರಿಸ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಇಯರಿಂದ ನಾನು ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಯಾವಾಗಾದರೂ ಬಂದು ಇದು 5 ದಿನ ಅಥವಾ 4 ದಿನ ಆ ಥರ ನಡೆಯುವಂಥ ಪ್ರೋಗ್ರಾಮ್ಸು. ಸೊ ನಾನು ನಿಮಗೆ ನೆಕ್ಸ್ಟ್ ಇಯರ್ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ, ಯಾರ್ಯಾರು ಬರ್ತಾರೆ, ಯಾವ ಜಸ್ಟ್ ಖಾಲಿ ವಿರಾಸತ್ತು ನುಡಿಸಿರಿ ಅಂದರೆ ಖಾಲಿ ಸಿಂಗರ್ಸ್ಗಳಿಗೆ ಸ್ಟೇಜ್ ಪ್ರೋಗ್ರಾಮ್ಸ್ ಅಷ್ಟೇ ಅಲ್ಲ. ಎಲ್ಲೆಲ್ಲಿನ ಗೆಸ್ಟ್ಗಳು ಬರ್ತಾರೆ, ಯಾರ್ಯಾರು ಬರ್ತಾರೆ, ಎಲ್ಲೆಲ್ಲಿನ ಪ್ರೋಗ್ರಾಮ್ಸ್ ಕೊಡ್ತಾರೆ, ಯಾವ ಕಡೆ ಪ್ರೋಗ್ರಾಮ್ಸ್, ಯಾವ ಕಡೆ ಸಿಂಗರ್ಸ್ ಎಲ್ಲ ನಾನು ನೆಕ್ಸ್ಟ್ ಇಯರ್ ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ. ಈಗ ಸದ್ಯಕ್ಕೆ ನನಗೆ ಅಪ್ಡೇಟ್ಸ್ ಕೊಡಲಿಕ್ಕಾಗೋದು ಎಲ್ಲೆಲ್ಲಿ ಸ್ಟಾಲ್ಸ್ ಹಾಕಿದ್ದಾರೆ, ಫ್ಲವರ್ ಡೆಕೋರೇಷನ್ಸ್, ಲೈಟಿಂಗ್ಸ್, ಇದೆಲ್ಲ ನಾನು ತೋರಿಸ್ಬೋದು. ಮತ್ತು ನಾನು ಓದಿದ ಕಾಲೇಜ್ ಆಳ್ವಾಸಲ್ಲಿ ಓದಿದ್ದಕ್ಕೆ ತುಂಬ ಹೆಮ್ಮೆ ಇದೆ. ನಮ್ಮ ಕಾಲೇಜ್ ನಮ್ಮ ಹೆಮ್ಮೆ. ಇಟ್ಸ್ ನಾಟ್ ಜಸ್ಟ್ ಅನ್ ಇನ್ಸ್ಟಿಟ್ಯೂಷನ್ ಆರ್ ಫೌಂಡೇಶನ್, ಇಟ್ಸ್ ಅನ್ ಹಾರ್ಟ್ ಆಫ್ ಆಲ್ ಅಲ್ಯೂಮಿನಸ್. ನಾವು ತುಂಬ ಖುಷಿ ಆಗ್ತದೆ ನಮಗೆ ನಾವು ಆ ಕಾಲೇಜಲ್ಲಿ ಓದಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ. ನಾನು 5 ಇಯರ್ಸ್ ಓದಿದ್ದೇನೆ, ನನ್ನ ತಂಗಿ 8 ಇಯರ್ಸ್ ಓದಿದ್ದಾಳೆ. ಸೊ ತುಂಬ ಮೆಮೊರೀಸ್ ಇದೆ ಆ ಕಾಲೇಜಲ್ಲಿ. ನನ್ನ ಪರ್ಸ್ನಲ್ ಇದಂದರೆ ನಾನು ಕಾಲೇಜ್ಗಿಂತ ಜಾಸ್ತಿ ನಾನು ಹಾಸ್ಟೆಲಲ್ಲಿ ಎಂಜಾಯ್ ಮಾಡಿದ್ದೇನೆ. ಯಾಕಂದರೆ ನನಗೆ ಅಷ್ಟು ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ಹಾಸ್ಟೆಲಲ್ಲಿ. ಸೊ ನನಗೆ ಹಾಸ್ಟೆಲಿಂದ ಮನೆಗೆ ಶಿಫ್ಟ್ ಆಗಲಿಕ್ಕೆ ನನಗೆ ಚೂರು ಇಷ್ಟವೇ ಇರಲಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ದೇನೆ ನಾನು ಅಲ್ಲಿದ್ದ ಬಗ್ಗೆ ಹೇಳಬೇಕಂದ್ರೆ ಇನ್ನೂ 3 ವ್ಲಾಗ್ ಆಗ್ತದೆ. ಅಷ್ಟು ದೊಡ್ಡ ಸ್ಟೋರೀಸ್ ಎಲ್ಲ ಹೇಳ್ಕೊಂತಂದರೆ ಅಷ್ಟು ಮೆಮೊರೀಸ್ ಉಂಟು. ನಾನು ಲಾಸ್ಟ್ ಇಯರ್ ಬಂದದ್ದು ಹಳಸಿನ ಮೇಳಕ್ಕೆ. ಖಾಲಿ ಇಲ್ಲಿ ನುಡಿಸಿರಿ ವಿರಾಸತ್ ಮಾತ್ರ ಆಗೋದಲ್ಲ, ಹಳಸಿನ ಮೇಳ, ಉದ್ಯೋಗ ಮೇಳ, ಕೃಷಿ ಮೇಳ. ಫಸ್ಟೆಲ್ಲ ನುಡಿಸಿರಿ ವಿರಾಸತ್ ಬೇರೆ ಮಾಡ್ತಿದ್ರು, ಬಟ್ ಈಗ ವಿರಾಸತ್ ನುಡಿಸಿರಿ ಒಟ್ಟಿಗೆ ಮಾಡ್ತಾರೆ. ಆ್ಯಂಡ್ ಖಾಲಿ ಇಷ್ಟೇ ಅಂತ ಅಲ್ಲ, ಸ್ಟೂಡೆಂಟ್ಸಿಗೆ ಎಲ್ಲ ಇದರದ್ದು ಫೆಸ್ಟಿವಲ್ಸ್ ಸೆಲೆಬ್ರೇಟ್ ಮಾಡ್ತಾರೆ. ದೀಪಾವಳಿ, ಓಣಂ, ಕ್ರಿಸ್ಮಸ್ ಮತ್ತು ಇಫ್ತಾರ್ ಕೂಟ, ರಂಜಾನ್ ಅದೆಲ್ಲ ಮಾಡ್ತಾರೆ. ಈ 5 ವರ್ಷಗೆ ಖಾಲಿ ಪಾಠ ಅಲ್ಲ, ನಮ್ಮ ಆಳ್ವಾಸ್ ಕೆಲವರು ಹೇಳ್ತಾರೆ ಹಾಸ್ಟೆಲ್ ಅಂದರೆ ಜೈಲು. PU ಅವರಿಗೆ ಹೌದು ಮೊಬೈಲ್ ಕೊಡೋದಿಲ್ಲ, ಸ್ವಲ್ಪ ಸ್ಟ್ರಿಕ್ಟ್ ಇದೆ ಹೌದು, ಬಟ್ ಎಲ್ಲರಿಗೂ ಅಲ್ಲ, ಎಲ್ಲರಿಗೂ ಜೈಲ್ ಅಲ್ಲ. ನಮಗೆ ಖಾಲಿ ಆಳ್ವಾಸ್ ಪಾಠ ಕಲಿಸಿದ್ದು ಅದಲ್ಲ. ಇಲ್ಲಿ ಆಳ್ವಾಸಲ್ಲಿ ಓದಿದವರು, ಹಾಸ್ಟೆಲಲ್ಲಿ ಇದ್ದವರು, ನೀವು ಎಲ್ಲಿ ಹೋದರೂ ಜೀವನ ಮಾಡ್ಬೋದು ಅಂಥ ಪಾಠ ಕಲಿಸಿದೆ ನನಗೆ ಆಳ್ವಾಸ್. ನಾನು ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲೋದಿಲ್ಲ. ನನಗೆ ನಮ್ಮ ಕಾಲೇಜಲ್ಲಿ, ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಓದಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ, ಪ್ರೌಡ್ ಫೀಲ್ ಇದೆ. ಸೊ ಬನ್ನಿ ಹೋಗುವ. ಇವತ್ತಿನ ವಿರಾಸತ್ತಲ್ಲಿ ಏನೇನುಂಟು, ಹೇಗೆ ಉಂಟು ನಾನು ನಿಮಗೆ ತೋರಿಸ್ತೇನೆ. ಬನ್ನಿ ಹೋಗುವ. ರೋಡೆಲ್ಲ ಅಗಲ ಮಾಡಿದಾರಲ್ಲ, ಡಾಂಬರ್ ಒಂದು ಧೂಳಿರ್ತಿತ್ತು. ಇಲ್ಲಿ ಜೆರಾಕ್ಸ್ ಮಾಡಿಸ್ತಾ ಇದ್ವಿ ಅಲ್ಲ, V4. ಅಲ್ಲಿ ಜೆರಾಕ್ಸ್ ಮಾಡಿಸ್ತಿದ್ವಿ, ಅಲ್ಲಿ ಬೇಕರಿಯಲ್ಲಿ ತಿಂತಿದ್ವಿ. ಬಿಲ್ಡಿಂಗ್ UG ಬಿಲ್ಡಿಂಗ್ ಇದು. ಬಟ್ PU ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ ಮೇಲ್ಗಡೆ. ಇಲ್ಲಿ ಕಾಣ್ತಾ ಉಂಟಲ್ಲ, ಇದೆ ನಮ್ಮ ಅಕ್ಕವರ ಹಾಸ್ಟೆಲ್, ಶರಾವತಿ ಹಾಸ್ಟೆಲ್. PU ಅಲ್ಲಿ ಇಲ್ಲೇ ಓದಿದ್ದು 2 ಇಯರ್ಸ್ ಅವಳು. ಅಲ್ಲಿ ದೂರದಲ್ಲಿ ಕಾಣ್ತಾ ಉಂಟಲ್ಲ, ಅದು ನಮ್ಮ ಹಾಸ್ಟೆಲ್, ಶಾಂಭವಿ ಹಾಸ್ಟೆಲ್. ಅಲ್ಲಿಂದ ಇಲ್ಲಿಗೆ ಅವಳನ್ನು ನೋಡಲಿಕ್ಕೆ ಬರ್ತಿದ್ದೆ, ಮೀಟ್ ಮಾಡಲಿಕ್ಕೆ ಸಂಜೆ. ಅವಳು PU ಓದುವಾಗ, ಬಟ್ ಅವಳು ಆಯುರ್ವೇದ ಓದುವಾಗ ಅವಳು ನಮ್ಮ ಹಾಸ್ಟೆಲಲ್ಲೇ ಇದ್ದದ್ದು. ಅಂದರೆ ಫಸ್ಟು 2nd ಫ್ಲೋರು ಮೆಡಿಕಲ್ ಅವರಿಗಿತ್ತು, 3rd ಫ್ಲೋರು ನರ್ಸಿಂಗ್ ಅವರಿಗಿತ್ತು,
ಇನ್ನು 3 ಫ್ಲೋರು ನಮ್ಮ ಡಿಗ್ರಿ ಅವರಿಗಿತ್ತು, ಡಿಗ್ರಿ ಮತ್ತು PG ಅವರಿಗಿತ್ತು. ಸೊ ಅಲ್ಲಿದ್ದಾಗ ಆರಾಮ್ಸೆ ಕೆಳಗೆ ಹೋಗೋದು, ಮೀಟ್ ಮಾಡೋದು, ಬರೋದು. ಒಂದೊಂದ್ಸತಿ ನಮ್ಮ ರೂಮಲ್ಲಿ ಬಂದು ಅಡುಗೆ ನಾಳೆ ಕೆಲವೊಮ್ಮೆ ರಾತ್ರಿ ಊರಿಂದ ಬಂದು ಅವರ ರೂಮಲ್ಲಿ ಅಡಗಿ ಕುತ್ಕೊಳ್ತಿದ್ವಿ. ಅದೆಲ್ಲ ಮೆಮೊರೀಸ್ ತುಂಬ ಚೆಂದ ಇದೆ. ಎಲ್ಲ ಸ್ಟಡಿ ಅವರ್ಸ್ ಎಲ್ಲ ಆದಮೇಲೆ, ವಾರ್ಡನ್ಸ್ ಎಲ್ಲ ಹೋದ್ಮೇಲೆ ನಮ್ಮ ರೂಮಿಗೆ ಹೋಗ್ತಿದ್ದೆ ನಾನು. ಅದೇ ನನ್ನ ರೂಮ್. ಇದು ಯಾವುದು? 4th ಫ್ಲೋರ್, 1 ಸೆಕೆಂಡ್ ಉಂಟಲ್ಲ ಮೇಲಿಂದ ಕೆಳಗೆ, ಅದರಲ್ಲಿ ಆ ರೂಮ್. ಡಿಗ್ರಿಯಲ್ಲಿದ್ದಾಗ ಈಚೆ, PGಯಲ್ಲಿರುವಾಗ ಆಚೆ ಇದ್ದೆವು. ನೋಡ ಇಲ್ಲೆಲ್ಲ ಸೆಕ್ಯೂರಿಟಿ. ಈಗ ಸೆಕ್ಯೂರಿಟಿ ರೂಮ್ಸ್ ಎಲ್ಲ ಮಾಡಿದ್ದಾರೆ. ನನ್ನ ತಂಗಿಗೆ ಆಯುರ್ವೇದ ಮಾಡುವಾಗ ಅವಳಿಗೆ ಇದು ಎಂಟ್ರೆನ್ಸ್ ಇತ್ತು. ನಾವು ಡಿಗ್ರಿ ಮಾಡುವಾಗ ಇದು ಎಂಟ್ರೆನ್ಸ್. ಇದು ನಮ್ಮ ಶಾಂಭವಿ ಹಾಸ್ಟೆಲ್. ನಿಮ್ಮ ಹಾಸ್ಟೆಲ್ ಬಂತು, ಟೈಮ್ ಆಯಿತು. ಇಷ್ಟೊತ್ತಿಗೆ ಕಾಫಿ ಕುಡಿತಾ ಇರ್ತಿದ್ವಿ. ಕಾಫಿ ಕುಡಿದು ಒಳಗೆ ಹರಟೆ ಹೊಡಿತಾ ಇರ್ತಿದ್ವಿ. ಇಲ್ಲಿ ಕಾಣ್ತಾ ಉಂಟಲ್ಲ ಹಾಸ್ಟೆಲ್. ನಾನು PGಯಲ್ಲಿರುವಾಗ 1 ಇಯರ್ ಆದ ನಂತರ ನಾನು ಮನೆಗೆ ಶಿಫ್ಟ್ ಆದೆ. ಆಗ ನನ್ನ ಹಾಸ್ಟೆಲ್ ಮೇಟ್ಸನ್ನೆಲ್ಲ ಈ ಹಾಸ್ಟೆಲಿಗೆ ಶಿಫ್ಟ್ ಮಾಡಿದರು. ಆದರೆ ಸರ್ ನಾನು ಬಿಡ್ತಿರ್ಲಿಲ್ಲ. ಮಧ್ಯಾಹ್ನ ಟಿಫಿನ್ ಲೋಕಲೇಟ್ ಆಗಿ ಮಧ್ಯಾಹ್ನ ಟಿಫಿನ್ ತಗೊಂಡೋದ್ರೆ ಸಹ ನನ್ನ ಫ್ರೆಂಡ್ಸ್ ನೇಹನೊಟ್ಟಿಗೆ ಹಾಸ್ಟೆಲಿಗೆ ಹೋಗಿ ಟಿಫಿನಲ್ಲಿ ಊಟ ಮಾಡ್ತಿದ್ದೆ. ಬಟ್ ಯಾವ ವಾರ್ಡನ್ಸಿಗೆ ಸಹ ಗೊತ್ತಾಗ್ತಿರ್ಲಿಲ್ಲ, ಕದ್ದು ಹೋಗ್ತಿದ್ದೇವಲ್ಲಿ. ಈಗ ಎಲ್ಲ ಹಾಸ್ಟೆಲ್ಸ್ ಮಾಡಿದ್ದಾರೆ. ಜಗನ್ಮೋಹನ, ಯಶೋಕಿರಣ, ಶೋಭಾಯಮಾನ. ಇದು ಹಾಸ್ಟೆಲ್ ಗೋದಾವರಿನಾ? ಗೋದಾವರಿ ಅಲ್ಲ, ಗೋದಾವರಿ A ಬ್ಲಾಕ್. ಮಂಗಳೂರಿನ ಶ್ರೇಯಾ ಸ್ವೀಟ್ಸ್. ಅಲ್ಲ, ಫಸ್ಟ್ ಎಲ್ಲಿ ನೋಡಿದ್ರು ಟ್ವಿಸ್ಟರ್ ಟ್ವಿಸ್ಟರ್ ಟ್ವಿಸ್ಟರ್. ಈಗ ಎಲ್ಲಿ ನೋಡಿದ್ರು ಜೋಳ ಜೋಳ ಜೋಳ. ನಾನು ಜಾಸ್ತಿ ಐಸ್ ಕ್ರೀಮ್ ತಿನ್ನೋದಿಲ್ಲ, ಬಟ್ ಕೊಕೊನಟ್ ಪ್ಲಸ್ ಗೋವಾ ಆಯಿತು ತಿಂದು. ಇದು ಆಲ್ಮೋಸ್ಟ್ ನಾನ್ ವೆಜ್ ಫುಡ್ ಕೋರ್ಟ್. ನಮ್ಮ ಕ್ಯಾಂಟೀನ್ ನಾನ್ ವೆಜ್ ಕ್ಯಾಂಟೀನ್ ಅನಿಸುತ್ತೆ. ಇಷ್ಟು ಫುಡ್ ಕೋರ್ಟ್ ಎಲ್ಲ ಆಯಿತು. ಅಲ್ಲಿ ಫಿಶ್ ಅಕ್ವೇರಿಯಂ ಆಯಿತು. ಈಗ ನೆಕ್ಸ್ಟ್ ಕೃಷಿ ಸಿರಿ ಹೋಗ್ಬಾ. ಎಂತ ಎಲ್ಲ ಕೃಷಿ ಉಂಟು ನೋಡ. ಪುಷ್ಪ ಮೇಳ, ಆಹಾರ ಮೇಳ, ಕೃಷಿ ನರ್ಸರಿ ಮೇಳ, ಕೈಮಗ್ಗ ಸೀರೆಗಳು. ಬನ್ನಿ, ಇಲ್ಲಿ ನಾವು ಆರ್ಟ್ ಗ್ಯಾಲರಿಗೆ ಹೋಗುವ.
ಈಗ ಎಲ್ಲ ಎಷ್ಟು ಚಂದ ಮಾಡಿದ್ದಾರೆ. ವಾವ್. ಇದೆಲ್ಲ ಪಾಟ್ಸ್ ಎಂತ ಮಾಡ್ತಾರ? ಹಾ ಹೌದಿದು ಮೋನಾಳ್ವ ಸರ್ಕಾರ. ಹೌದಾ, ಮೊನ್ನೆ ಇದರಲ್ಲಿ ನೋಡಿದೆ ನಾನು ಇದನ್ನು. ಈಗೆಲ್ಲ ಟಕ್ ಅಂತ ಓಪನ್ ಮಾಡಿದ್ದು ರೇಂಜ್ ರೋವರ್. ನೋಡಲಿಲ್ಲ ವಿಡಿಯೋ. ಸ್ಟಡಿ ಹಾಲ್. ಈ ಸ್ಟಡಿ ಹಾಲ್ ನೋಡಿದ್ಯಾ? ಚಂದವಾಗಿದ್ದಲ್ಲ. ಈಗ ನೆಕ್ಸ್ಟ್ ಯಶೋ ಕಿರಣಕ್ಕೆ ಹೋಗ. ಎಷ್ಟು ಪಾಟ್ಸ್ ಆಸೆ ಆಗ್ತದೆ ಇದನ್ನೆಲ್ಲ ನೋಡಿದ್ರೆ. ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಚಂದ ಆಗಿದೆ ಅಲ್ಲ. ಒಂದು ಆರ್ಟ್ ಎಕ್ಸಿಬಿಷನ್. ಬಾರ್ ಬಾರ. ಓ ದೇವ, ಅವನು ಇಂಚು ಮಾಡಿದ್ದೀನಿ. ಸೊ ಕ್ಯೂಟ್ ಅಲ್ಲ. ಯಾಕೆ ನೋಡಿದ್ದು? ಹೋಗಿ ಸ್ನಾನ ಮಾಡು. ಇದು ಫೋಟೋ ಶಂಕರ್ ಮಹಾದೇವನ್ ಅವ್ರು ಬಂದಾಗ ತೆಗ್ದದ್ದು. ಮಸ್ತಕ ಅಭಿಷೇಕ ಇದು ಪೊಳಲಿದ್ದು. ಇದೆಲ್ಲ ಪೇಂಟ್ ಮಾಡಿರೋದು. ಇದೆಲ್ಲ ಫೋಟೋಗ್ರಫೀಸ್. ಇದೆಲ್ಲ ಪೇಂಟಿಂಗ್ಸ್. ಇದೆಲ್ಲ ಫೋಟೋಸ್. ಇದು ನೋಡಿ ಚಂದ ಉಂಟು. ಇದಕ್ಕೆಲ್ಲ ಪ್ರೈಸಸ್ ಇದೆ. 25,000, 12,000, 17,000, 27. ವಾವ್, ಸಖತ್ತಾಗಿ ಮಾಡಿದ್ದಾರೆ. ಸೂಪರ್. ಇದು ನೋಡಲೇಬೇಕಾದ ಆರ್ಟ್ಸ್. ವಾವ್, ಸೂಪರ್. ಇದೆಲ್ಲ ಬಿಡಿಸಿರೋದೆ. ಹೊಸತು ಮಾಡಿರೋದು ಸ್ವಿಮ್ಮಿಂಗ್ ಪೂಲ್. ಇದು ವೆಯ್ಟ್ ಲಿಫ್ಟಿಂಗ್ ಹಾಲ್. ಇದು ಬ್ಯಾಡ್ಮಿಂಟನ್ ಹಾಲ್. ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲ್ ಇದ್ದಿರಬೇಕು. ಬ್ಯಾಡ್ಮಿಂಟನ್. ಇಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಇದು ಬೇಕಾಗಿತ್ತು. ಶಾಪಿಂಗ್ ಒಳ್ಳೆ ಶಾಪಿಂಗ್ ಮಾಡ್ತಾಳೆ ನೋಡು. ಪಾಕಶಾಲೆ. ಅಮ್ಮ
ಎಷ್ಟು ಲಾಸ್ಟ್ ಕಾಶ್ಮೀರ್ ಆ್ಯಂಡ್ ಲಡಾಖ್ ಸಿಲ್ಕ್ ಸ್ಯಾರೀಸ್. ಕಾಶ್ಮೀರದಂತೆ ಸ್ಯಾರೀಸ್. Seven 500. वो है दुकाता है 4000 ಯಪ್ಪ. ಎಲ್ಲ ರೇಟ್ ಜಾಸ್ತಿ, ಎಲ್ಲ 7000 4000. ಇಲ್ಲಿ ಬಂದು ಯಾರು ತಗೊಳ್ತಾರೆ 7000 4000 ಅಂದರೆ? ಶಾರ್ಟ್ ಸಂಡೇ ಎಂಥದ ವಿರಾಸತ್ತಿಗೆ ಬಂದು ಎಂಥ ತಗೊಳ್ಳಿಲ್ಲ. ಇದು ಲೋಕಲ್ ಮಾರ್ಕೆಟಲ್ಲಿ ಮಾಡೋದಕ್ಕೆ ಹೇಗಿದೆ? ಇದು ನೋಡ ಸೂಪರ್. ಪುಟಾಟಿಗೆ ನೋಡ ಪುಟಾಟಿಗೆ ಕೊಟ್ಟು ಮರದ ಕೆಲಸ ಇದೆ. ಇಲ್ಲಂತ ಇದಿದ್ದ ಹೊಸತ್ತು ಸ್ವಿಮ್ಮಿಂಗ್ ಪೂಲ್ ಆಗಿದಲ್ಲ, ಕಾಲಿಡು ಹೋಗು ಕಾಲಿಡು.
ಇಷ್ಟೊತ್ತು ಟ್ರೈಪಾಡ್ ತಂದು ಈಗ ಓಪನ್ ಒಂದು ನಿಮಿಷ. ಚಂದ ಚಂದ. ಲೈಟ್ ಆನ್ ಮಾಡ. ನಾನಂದು ತಗೊಂಡಿದ್ದೇನೆ ನೋಡಿ. ಜಾತ್ರೆ ಐಟಮ್ಸ್ ಎಲ್ಲ ಇರುವಾಗ ಜಾತ್ರೆದೆಲ್ಲ ತಗೊಂಡು ಜಾತ್ರೆ ಐಟಮ್ಸಿಗೆ ನಮ್ಮ ಹಾಸ್ಟೆಲ್ ಮುಂದೆ ಶ್ರೇಯಂದ್ ಹಾಸ್ಟೆಲ್ ಮುಂದೆ ಅವಳದು ಫೋಟೋ. ಚಂದ ಕಾಣ್ತಿದ್ದೇನಾ? ಅವಳು ಚಂದ ಕಾಣ್ತಿದ್ದಾಳ, ನಾನು ಚಂದ ಕಾಣ್ತಿದ್ದೇನೆ? ಕಮೆಂಟ್ಸ್ ಮಾಡಿ. ಏಂಜಲ್ ಹಾಗೆ ಕಾಣ್ತಿಲ್ಲ. ಅಲ್ಲ, ಡ್ರೈ ಫ್ರೂಟ್ ತಂದು ಇಷ್ಟೊತ್ತು ಯೂಸೇ ಮಾಡಲಿಲ್ಲ. ಈಗ ನೋಡಿ ಚಂದ ಕಾಣ್ತಿದೆ. ಎಷ್ಟು ಚಂದ ಇತ್ತು. ಶೇ 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 ವಾವ್. ಈ ಗಿಡ ಸಿಗ್ಲಿಲ್ಲ ಹೇಳ್ತಿದ್ಲು. ಕೊನೆಗೂ ಇಲ್ಲಿ ಫ್ರಂಟಲ್ಲಿ ಇತ್ತು. ಅದು ಫ್ರೂಟ್ಸ್ ಇದೆ ಮೇಡಮ್. ಇದೆ ಎಷ್ಟು? ಇದು 250 ಪಿಟೋನಿಯಾ. ಈ ಕಡೆ ಮನಿ ಪ್ಲಾಂಟ್ 150. ಮನಿ ಪ್ಲಾಂಟ್ ಬೇಕಾದಷ್ಟು ಉಂಟು. 120 ರಾಸ್ತಾ ಚಂದ ಉಂಟು. ಗುಂಡುಮ ಒಳ್ಳೆಮ್ಮ ಹುಲಿ ನಮ್ಮದು ಹುಲಿ ಎಂಥ ಜನಗಳೆಲ್ಲ ಇದ್ದಾರೆ ಅಂದರೆ ಒಳ್ಳೆಮ್ಮ ತುಷಿ ಗುಂಡು ತುಷಿ ಇಲ್ಲಿ ನೋಡಿ, ನಿಲ್ಲಿ ಕಾಣ್ತಿಲ್ಲ. ಯಾರ್ದ ಮನೆಗೆ ಹೋಗಿದ್ದಾನೆ. ಅವ್ರು ಎಣ್ಣೆನ ಬಿಸಿ ನೀರ ಏನೋ ಹಾಕಿದ್ದಾರೆ ನೋಡಿ. ಎಂಥ ಜನಗಳೆಲ್ಲ ಇರ್ತಾರೆ. ಪಾಪು ಗುಂಡು ಏರ್ಪಾಡ್ತೀನಮ್ಮ ಒಂದು. ಹಾಂ ಏರ್ಪಾಡ್ತೀನಿ ಗುಂಡುಮ. ಗುಂಡು ನಮ್ಮದು ಗುಂಡು ನೋಡಿ. ಗುಂಡು ಹುಲಿ. ಇದು ನಮ್ಮದು ಹುಲಿ. ಇದು ನಮ್ಮ ಮನೆಗೆ ಬಂದದ್ದು, ಅವನಾಗೆ ಬಂದದ್ದು ಗೆಸ್ಟ್. ಫೈನಲಿ ಈಗ ಮನೆಗೆ ಬಂದ್ವಿ. ಎಷ್ಟೊತ್ತಿಗೆ ಹೋದದ್ದು? 6 ಗಂಟೆಗೆ ಹೋದದ್ದು, 9:30ಗೆ ಬಂದ್ವಿ. ಓಕೆ, ನಾನು ಎಂತ ಎಲ್ಲ ತಂದಿ ಅಂತ ತೋರಿಸ್ತಾನೆ. ಅಲ್ಲಿ ಸ್ಟಾಲ್ಸ್ ಎಲ್ಲ ಹಾಕಿದ್ರಲ್ಲ, ಹಾಗೆ ಸುಮ್ಮನೆ ಜಾತ್ರೆಗೆ ಹೋಗಿ ಜಾತ್ರೆ ತಗೊಂಡು ಬಂದದ್ದು. ಸುಮ್ಮನೆ ತಂದದ್ದು. ಇದಾದ ನೆಕ್ಸ್ಟ್ ನಮ್ಮ ಮನೆಯಲ್ಲಿ ನಾವು 3 ಜನಕ್ಕೆ ಸಹ ಗಿಡದ್ದು ಹುಚ್ಚಾಯ್ತು. ಎಲ್ಲಿ ಹೋದ್ರೆ ಸಹ ಎಲ್ಲಿ ಹೋಗ್ಲಿ, ಎಲ್ಲಿ ಯಾರ ಮನೆಗೆ ಹೋಗ್ಲಿ ಗಿಡ ತರೋದೊಂದು ಹುಚ್ಚು ನಮಗೆ. ಅದ್ರಲ್ಲ ನನ್ನ ತಂಗಿಗೆ, ನನ್ನ ಅಮ್ಮನಿಗೆ ಉಂಟಲ್ಲ, ಫ್ರೈಡೆ ಹೋಗ್ತಾರೆ ಗುಲಾಬಿ ಗಿಡ, ದಾಸವಾಳ. ಫಸ್ಟ್ ಒಂದು ವ್ಲಾಗ್ ಅಲ್ಲಿ ನಾನು ಇಷ್ಟು ವಿಡಿಯೋ ಮಾಡಿದ್ದೆಲ್ಲ, ವಿಡಿಯೋ ನೋಡಿದ್ರೆ ಗೊತ್ತಿರ್ತದೆ. ಈಗ ನೆಕ್ಸ್ಟ್ ಇನ್ನೊಂದು ಖಾಲಿ ಗಾರ್ಡನ್ ಇದ್ದೆ ನಾನು ವಿಡಿಯೋ ಮಾಡ್ತೇನೆ. ಎಷ್ಟು ಹೂ ತಂದು ಹಾಕಿದ್ದಾರೆ ಅಂದ್ರೆ ಅಮ್ಮ ಮಗಳು, ಖಾಲಿ ಗುಲಾಬಿ ದಾಸವಾಳ ಇದೇ ಹೂ. ಈಗ ಇವಳು ಬರೀ ಶೋ ಗಿಡ ತಂದು ಹಾಕಿದ್ದಾಳೆ. ನಾನು ನಿಮಗೆ ತೋರಿಸ್ತೇನೆ. ನಾವು ತಿನ್ನೋದಕ್ಕಿಂತ ಜಾಸ್ತಿ ಇದು ಗಿಡಗಳು ತಂದದ್ದು ಜಾಸ್ತಿ. ಫಸ್ಟ್ ಇದೊಂದು ತಕೊಂಡು, ಇದು 100 ರೂಪೀಸಿಗೆ 4 ಹೇಳಿದ್ದ. ಮತ್ತೆ 60 ರೂಪೀಸಿಗೆ 3 ಏನೋ ತಂದ್ಲು. ಇದೊಂದು ಫ್ಲವರ್ ಇದೆ, ಶೋ ಫ್ಲವರ್ ಇದದು, ಚಂದ ಉಂಟು. ನೆಕ್ಸ್ಟ್ ಇದು ಸುಮ್ಮನೆ ಇದೊಂದು ಗೇಮ್ ಇದ್ದು 100 ರೂಪೀಸ್. ಮತ್ತೆ ಆಂಕ್ಲೆಟ್ 2 ತಂದ್ಲು, ಒಂದು ಕಾಲಿಗೆ ಹಾಕಿದ್ದಾಳೆ. ಇನ್ನು ಮತ್ತೆ ಎಲ್ಲ ಇದೆ, ಜೆಲ್ಲಿ ಚೆರಿ ಎಲ್ಲ. ಅದು ಬಿಟ್ರೆ ಇದು ಹೇಳ್ತೇನೆ, ಫಸ್ಟ್ ಇದು ತಕೊಂಡ್ಲು
ಪಿಂಕ್ ಕಲರ್ ದಾಸವಾಳ ತಕೊಂಡು ತೋರಿಸ್ತೆ. ಪಿಂಕ್ ದಾಸವಾಳ ತಕೊಂಡು, ಅದಾದ ನಂತರ ನೆಕ್ಸ್ಟ್ ವೈಟ್ ದಾಸವಾಳ ತಕೊಂಡು, ಮತ್ತೆ ಇದೊಂದು ತಕೊಂಡು ಪಿಂಕ್ ಕಲರ್ ಇದ್ದು ಫ್ಲವರ್ ಇದ್ದು ಆಯ್ತಾ. ಅದಾದ ನಂತರ ಜಾಜಿ ತಕೊಂಡು, ಜಾಜಿ ಹೂ ಗಮ್ಮತ್ತರಲ್ಲ ಅದು. ಇದು 300 rupees ಹೇಳಿದ್ರು. ಆಯ್ತು ಬೇಡ ಅಂತ ಅರ್ಧ ಮನಸ್ಸಲ್ಲಿ ಬಂದು, ಸ್ವಲ್ಪ ಮುಂದೆ ಬರುವಾಗ ನಂಗೆ ಬೇಕು ಮನಸ್ಸಾಗ್ತಾ ಉಂಟಂತ ಹೇಳಿ. ಇದೆಂತ ಇಲ್ಲ, ಈಗ ಮಾಡಿದ್ರೆ ಉದುರುತ್ತದೆ ಇದು ಮಲ್ಲಿಗೆ, ಆದ್ರೆ ಘಮ ಉಂಟು. ಹಾಗೆಲ್ಲ ಚರ್ಚೆ ಮಾಡಿ ಇದೊಂದು ತಂದು. ಇನ್ನೊಂದು ವಿಷಯ ಇನ್ನೊಂದು ತೋರಿಸ್ತೇನೆ, ಇದು ನಿಮ್ಗೆ ಶಾಕ್ ಆಗ್ಬೋದು. ಇಲ್ಲೆಲ್ಲ ಒಂದು ಕಡ್ಡಿ ಹಾಕಿದ್ರೆ ಬರ್ತದೆ ಇದು ತಿಮರೆ, ಚಟ್ನಿ ಮಾಡುದು ಜ್ಯೂಸ್ ಮಾಡುದು ತಿಮರೆ. ಇದೊಂಥರ ಶೋ ಆಗಿ ಕಾಣ್ತಲ್ಲ, ಬೇಕು 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 ಅಂತ ಹೇಳಿ ಇದೊಂದು ತಕೊಂಡ್ ಬಂದ್ಲು. ಯಾರು ದುಡ್ಡು ಕೊಡ್ತಾರೋದಿಲ್ಲ, ನಮ್ಮನೆಯವ್ರು ಮಾತ್ರ ದುಡ್ಡು ಕೊಡ್ತಾರೋದು. ಇರ್ಲಿ ಅವಳ ಆಸೆ, ಯಾಕೆ ಬೇಜಾರು ಮಾಡೋದಂತ ಅವಳೇ ಹೋಗಿ ಚರ್ಚೆ ಮಾಡಿ ಪುನಃ ಇನ್ನೊಂದು ಸರ್ತಿ ಹೋಗಿ ಇದ್ದು ಮತ್ತೆ ಇದು ಘಮ ಪರಿಮಳದ್ದು ಮಲ್ಲಿಗೆ ತಕೊಂಡ್ ಬಂದ್ಲು. ಅದಕ್ಕೆಂತದ್ದು ಹೆಸರು ಉಂಟಲ್ಲ, ಏನೋ ಮಲ್ಲಿಗೆ ಹೇಳಿದ್ರು, ಹೆಸರು ಗೊತ್ತಿಲ್ಲ. ಇಷ್ಟೇ ಇವತ್ತಿಗೆ ನನ್ನ ವ್ಲಾಗ್ ಮುಗೀತು. ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.